ಸರಿ ಸರಿ ಆತು, ನಾ ಬಂದಿದ್ದು ಆತು. ಹಾಂ, ನೀನು ಮಾತಾಡ್ಸಿದ್ದು ನೋಡಿದ್ದು ಆತು. ನಾನಿನ್ನು ಹೊಂಟ್ತೀನಿ. ಸರಿಯೇ? ಇದ್ಯಾಕಣ ಹಿಂಗೆ ಬಂದು ಹಿಂಗೆ ಹೋಗಂಗೆ ಬಂದಿದ್ದ ಏನು? ಹಾಂ, ಹಂಗೆ ಹೇಳಿದ್ರು ಮತ್ತೆ ನೀನು ಇವಾಗಲೇ ಹೋಗ್ಬೇಕು ಅಂತಿದೆಯಲ್ಲ, ಇದು ನಿನಗೇನೆ ಸರಿ ಹೋಯ್ತಿತ್ತ ಹೇಳು? ದೊಡ್ಡ ಮವ, ದೊಡ್ಡ ಮವ. ಇದ್ಯಾರು ಈಕಿ ನನ್ನನ್ನು ದೊಡ್ಡ ಮಾವ ಅಂತ ಕೂಗ್ತಾ ಇದ್ದಲ್ಲ ಇದು? ಮಾವ, ನಾನೇ ಹೇಳ್ತೀನಿ. ನಾನು ಅವ್ರ ಸೊಸೆ. ನಿಮ್ಮನ್ನ ನೋಡೇ ಇಲ್ಲ. ಮತ್ತೆ ಹಿಂಗೆ ಅಂದಿದ್ದಕ್ಕೆ ಅತ್ತೆ ಬಾ ಎಲ್ಲ ಬಿಡಿಸಿ ಹೇಳಿದ್ರು ನೋಡಿ. ಮತ್ತೆ ಅಲ್ಲ, ಅವ್ರನ್ನ ಬೇಡ, ನಾವೇನು ಮಾಡಿದ್ದೋ ಪಾಪ ನಿಮಗೆ ಬಂದು ನೋಡ್ಕೊಂಡು ಹೋಗ್ಬೇಕಲ್ವಾ? ನೀವು ಇದು ಸರಿ ಬಿಡಿ. ನೀವು ದೊಡ್ಡವರಾಗಿ ಹಿಂಗೆ ಮಾಡಿದ್ರೆ ಇದು ನಿಮಗೆ ನ್ಯಾಯ ಅನ್ಸುತ್ತೆ ಹೇಳಿ? ಮತ್ತೆ ನೀವು ಇದ್ಯಾಕವ ತಾಯಿ, ನಾನೇನವ ಮಾಡಿದೆ? ಹಾಂ, ಎಲ್ಲ ಮಾಡಿದ್ದು ಇಲ್ಲಿ ಕೂತವನಲ್ಲ, ಇವು ಕೂತಿ ಅವರಪ್ಪ ನಮ್ಮಪ್ಪ ಮಾಡಿದ್ದು. ಅದೇ ದ್ವೇಷ ನಮ್ಗೆ ಹಂಗೆ ಬೆಳ್ಕೊಂಡ್ ಬಂದ್ಬಿಟ್ಟಿತ್ತು. ಇನ್ನೇನು ಮಾಡೋದು? ಕಳ್ಳು ಚುರುಕಂತು ಈ ಕಡೆ ಬಂದು ಅತ್ತಾಗ ಇನ್ನೇನು ಮತ್ತೆ ಮನೇಲಿ ಅವಳಲ್ಲ ನನ್ನ ನೆಂಡ್ರು ಏನಾಯ್ತು ಎತ್ತಾಯ್ತು ಅಂತ ಕೇಳ್ಕೊಬೇಕು ಅಂತ ಕಳಿಸ್ತಾನೆ ಇದ್ದು. ಎದ್ನೋ ಬಂದು ಇವನು ನೋಡ್ಕೊಂಡು ಅತ್ತಾಗ ಹೋಗುಮ ಅಂತ ಬಂದೆ. ಇವಾಗ ನೀನೇನವ ನೀನು ಹಿಂಗೆಲ್ಲ ಮಾತಾಡ್ತಿದ್ಯಲ್ಲ? ಅಯ್ಯೋ, ನಮ್ಮಿಬ್ರದ್ದು ಏನು ತಪ್ಪಿಲ್ಲ ಬಿಡವ, ಆದ್ರೂ ಒಳಗೆ ಇದ್ದೇ ಇರ್ತೈತಲ್ಲ ನಮಗೆ. ನಾವು ಹೋಗ್ಲಿ ಬಿಡ್ತಿಗೆ, ಆಗಿದ್ದಾಯ್ತು ಹೋಗಿದ್ದಾಯ್ತು. ಹೆಂಗೊತ್ತಿಗೆ ಇವಾಗ ಬಂದಿದ್ಯಾ? ಇವತ್ತಿದ್ದು ನೆಮ್ಮದಿಯಾಗಿ ಹೋಗು ಸುಮ್ಮನೆ. ಆಲಿಯ ಸಂಜೆ ಐತೈತೆ, ಇನ್ನು ಯಾವಾಗ ಬಸ್ ಸಿಕ್ಕೋದು ಹಿಂಗೆ ಹೋಗೋಕ್ಕೆ? ಸುಮ್ಮನೆ ಕೂತ್ಕೊಳ್ಳೋಡ ನೀನು. ಅದ್ಯಾಕೂಡ ನೀನು ಲೋಟ 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 ಅಂದಿಯೇ? ಮೊದಲೇ ನೋಯ್ತಾ ಇರ್ತದೆ ಅಲ್ಲಿ, ಉರಿ ಎತ್ಕೊಂಡು ಬೆಂಕಿ ಎತ್ಕೊಂಡು ಸಾಯ್ತಾ ಇದೆಯಾ? ಆದ್ರೆ ಬರೀ ನಡುಮಧ್ಯ ನೀನು ನನ್ನನ್ನು ಸಾಯಿಸುವ ಅಂತ ನೋಡ್ತಿದ್ಯಾ ನೀನು? ಯಾಕೆ ನನಗೆ ಹೆಂಡತಿ ಇಲ್ವೇ, ಮಕ್ಕಳು ಇಲ್ವೇ, ಮನೆ ಇಲ್ವೇ, ಮಠ ಇಲ್ವೇ? ಏನು ಅನ್ಕೊಂಡಿದ್ದೀವಿಡ ನೀನು? ನನಗೂ ಕಾರ್ಯ ಕೆಲಸ ಇಲ್ವೇ? ನೀನು ಒಬ್ಬನೇ ಇವ್ರಿಗೆ ದೊಡ್ಡ ನಾಯಕ. ನಮ್ಮೂರ್ಗು ನಾನು ನ್ಯಾಯ ಪದ್ಧತಿ ಹೇಳೋನೆ. ಇನ್ನು ನಾನು ಇಲ್ಲಿ ಹೇಳ್ಸ್ಕೋಬೇಕಾ ನಾನು ನಿನ್ನ ಕೈಲಿ? ಮತ್ತೆಲ್ಲ ಗೊತ್ತು ತಾನೆ. ಅದು ಯಾಕೆ ಗೊತ್ತಿದ್ರು ನೀನು ತಾನೇ ಹಿಂಗೆ ಆಡ್ತಿದ್ಯಲ್ಲ ನೀನು? ಏನು ನಮ್ಮ ಮನೇಲಿ ಇದ್ದು ಬಿಟ್ರೆ ನೀನು ಸೌದೋದಿಯಾ? ಏನು ಕರ್ಕೋಗ್ಬಿಟ್ಟಿಯ 1/4 kg ಎರಡು ನೀನೇ? ಅದು ಯಾಕೆ ಹಿಂಗೆ ಅಡಿಯೋ ಏನೋ? ಆಗಿದ್ದಾಗೋಗೈತೆ ಬಿಡೋಣ, ದ್ವೇಷ ಬ್ಯಾಡ. ನಮ್ಮಪ್ಪಂದು ನಿಮ್ಮಪ್ಪಂದು ಇದ್ದಿದ್ದೆ ಈ ಬಿಡು ಅಂತ ಹೇಳ್ತಾನೆ ಇದೀನ. ನೀನು ತಾನೇ ಅದನ್ನು ಹಿಂಗೆ ಹೇಳ್ಕೊತಾನೆ ಬರ್ದಿಯಲ್ಲ, ಏನು ಮಾಡೋಣ ಅಂತಾನೆ? ಯಾಕೂಡ ಅಣ್ಣ ಅದೊಂದು ಮಾತ್ರ ಇರ್ಬೇಕಲ್ಲ ನಿಂಗೇನು ಸಾನ್ ಬುದ್ಧಿ ಇಲ್ಲ ಹೇಳು? ನೀನೇ ಬರ್ಬೇಕಾಯ್ತು ನೀನು ಯಾಕೆ ಬಂದಿಲ್ಲ ಅಂತ ಹೇಳ್ತೀನಿ. ಯಾಕೂಡ ಇದೇ ಒಂದು 3 ತಿಂಗಳಲ್ಲಿ ನಂಗೆ ದೊಡ್ಡದಾಗಿ ಆಗಿತ್ತಲ್ಲ, ಆವಾಗ ಏನಾರ ಬಂದು ನೋಡಿದೆ ನೀನು? ಅಣ್ಣ ಆಗಲಿ ಅವ್ನು ಕಳ್ಳಾದ್ರು ನನ್ನಂಗಾದ್ರೂ ನಿಂಗೆ ಚುರುಕಂತ ನಿಂಗೆ ಏನು ಎತ್ತ ಅಂತ ವಿಚಾರ್ಸಕ್ಕೆ ಬಂದಿದ್ಲ ನೀನು? ಕೂತ್ಕೊಂಡಿದ್ದಿಲ್ಲಲ್ಲ ಅಮಿಕಾ, ಕೂತ್ಕೊಳ್ಳಲ್ಲ? ಯವ್ವ, ಇವ್ರು ಬಿಟ್ಟರೆ ಹಿಂಗೆ ಮಾರಾಮಾರಿ ಜಗಳ ಆಡಿ ಏನಾದ್ರೂ ಕಿತಾಪತಿ ಮಾಡ್ಕೊಂಡು ಹಂಗೆ ಹೋಗ್ಬಿಡ್ತಾರೆ. ಇವಾಗ ಏನಪ್ಪ ಮಾಡೋದು? ಹೆಂಗಿದ್ರು ಕಾಪಿ ಕೊಡಕ್ಕೆ ಬಂದಿದ್ದೀನಿ. ಈ ದೊಡ್ಡ ಮಾವನ ಹಿಂಗಾದ್ರೂ ಮಾಡಿ ಇವತ್ತು ಇಲ್ಲೇ ಇರ್ಸ್ಕೋಬೇಕು. ಇವ್ರ ಕೋಪ ಮನಸ್ತಾಪ ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬಿಡ್ಬೇಕಪ್ಪ. ಈ ಕಾಪಿಗಿನ ಅವ್ರ ಮೈ ಮೇಲೆ ಚೆಲ್ಬಿಟ್ಟೊತ್ತಿಗೆ ಹೆಂಗಾದ್ರೂ ಮಾಡಿ ಹಂಗೆ ಹಿಂಗೆ ಅಂತ ಸ್ವಲ್ಪ ಲೇಟ್ ಮಾಡಿಬಿಟ್ರೆ ಮುಗ್ದು ಹೋಯ್ತಿತ್ತು. ಆವಾಗ ಎಲ್ಲಿ ಹೋಯ್ತಾರೆ? ಏನು ನಡ್ಕೊಂಡು ಹೋಗೋಕ್ಕಾಗತ್ತೆ? ಖಂಡಿತ ನಡ್ಕೊಂಡು ಹೋಗೋಕ್ಕಾಗಲ್ಲ. ಇವರು ಬಸ್ಸಲ್ಲಿ ಬಂದವ್ರೆ, ಬಸ್ಸಲ್ಲೇ ಹೋಗೋದು ಅಂತ ಗೊತ್ತಾಗೈತೆ. ಇನ್ನೇನು ಮತ್ತೆ ದುರ್ಗವ್ವ ಬಿಡಬೇಡ ನೋಡು. ಪಾಪ ಇವರಿಬ್ಬರು ಅಣ್ಣ ತಮ್ಮದಿರ ಪ್ರೀತಿನ ಉಳಿಸ್ಬೇಕು ಅಂದರೆ ನೀನು ಒಂಚೂರು ಸ್ವಲ್ಪ ಬೈಸ್ಕೊಳ್ಳೇಬೇಕು, ಉಗಿಸ್ಕೊಳ್ಳೇಬೇಕು. ಏನು ಮಾಡೋಕ್ಕಾಗತ್ತೆ? ಇದು ಯಾಕಡೆ ಹಿಂಗದೇ ನೀನು? ನಾನು ಅನ್ಕೊಂಡ್ರೆ ಏನೋ ಒಂಥರ ಆಡ್ತೀಯಪ್ಪ ನೀನು. ಏನೋ ನಾನು ತಿಳಿವಲ್ದು ಬಿಡು. ಏನೋ ತಪ್ಪಾಯಿತು ನನ್ನಿಂದ. ಇವಾಗೆಲ್ಲ ಅನ್ನಿಸ್ತೈತೆ ನೀವು ಬೇಕು ನಾವು ಬೇಕು ಎಲ್ರೂ ಇದ್ರೇ ಸರಿ ಅಂತ ಅನ್ನಿಸ್ತೈತೆ. ಆಗಿದಾತು ಬಿಡು. ನೀ ತಾನು ಯಾಕಡ ನೀನು ಹಿಂಗೆಲ್ಲ ಮಾತಾಡಿಯೇ? ಮತ್ತ್ಯಾಕೂಡ ನೀನು ಎಲ್ಲ ಗೊತ್ತಿದ್ರು ದೊಡ್ಡದಾಗಿ ಕೊಚ್ಕೋತಿದ್ದೀಯಲ್ಲ ನೀನು? ನನಗೇನು ಹೆಂಡ್ತಿ ಮಕ್ಕಳು ಎಲ್ಲ ಇಲ್ವಲ್ಲ? ಅವ್ರನ್ನೇನು ಯಾರಲ್ಲ ನೋಡ್ಕೊಂಡರು? ಅವಾಗ ನಾನು ಬಿದ್ದಾಗ ಯಾವನಾದ್ರೂ ಒಬ್ಬನ ನಮಗ ಎದ್ದು ಬಂದ? ಯಾರು ಎದ್ದು ಬರೋಕ್ಕಿಲ್ಲ. ನಾವು ಎದ್ದು ನಿಂತ್ಕೊಂಡ್ರೆ ಸರಿ ಅಂತ ಗೊತ್ತಾಗ್ಬಿಟ್ಟೈತಿ ಕಣುಡ. ಆದ್ರೂ ಏನೋ ಗೊತ್ತಿಲ್ಲ, ಕಳ್ಳು ಸಾನೆ ಚುರುಕಂತಿತ್ತು. ನನಗಿರೋ ಇದು ನಿನಗಿಷ್ಟೂ ಇಲ್ವಲ್ಲ? ಹಂಗೇಳಿ ದೊಡ್ಡ ಮಾವ, ಇವ್ರು ಸಾನೆ ಬುದ್ಧಿ ಕಲ್ತವ್ರೆ. ಇದ್ಯಾಕಿದು ನನ್ನ ಸೊಸೆ ನನ್ನ ಪರ ಮಾತಾಡೋದು ಬಿಟ್ಬಿಟ್ಟು ನಮ್ಮ ದೊಡ್ಡಣ್ಣನ ಪರ ಮಾತಾಡ್ತಾವಳಲ್ಲ? ಏನಾಗೈತಪ್ಪ? ಮೊದಲೇ ಅವನಿಗೆ BP ಬಂದವ್ರ ಥರ ಹಾಡ್ತಾ ಕೂತವನೆ. ಅಂಥದ್ರಲ್ಲಿ ನನ್ನ ಸೊಸೆ ಇನ್ನೇನಾದರೂ ಮಾತಾಡಿ ಇನ್ನೊಂದು ದೊಡ್ಡದಾಗಿ ಆಗೋ ಥರ ಮಾಡಿಬಿಟ್ರೆ ಏನಪ್ಪ ಮಾಡೋದು? ನಿಂಗೇನಾರ ಮಾಡಿದ್ನವ ಇವ?
ಹಲ್ಕಟ್ ನನ್ನ ಮಗ ಅದೇನಂತ ಹೇಳ ಮತ್ತೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ನಿನ್ಗೆ. ಅಯ್ಯೋ ದೊಡ್ಡ ಮಾವ, ನಮ್ಮ ಅವರದು ಒಂದೊಂದ್ಸಲಿ ಒಂದೊಂದ್ ತಲೆ ಇದ್ದಂಗೆ ಇನ್ನೊಂದ್ಸಲಿ ಇರುದಿಲ್ಲ. ಬದಲಾಯ್ತಾನೆ ಇರ್ತದೆ. ವಿಚಿತ್ರವಾಗಿ ಆಡ್ತಾರೆ ಒಂದೊಂದ್ಕಿತ. ನನ್ನನ್ನ ಬೇಕು ಬೇಕು ಅಂತಾನೆ ಅವ್ರ ಮಗನ ಹೆಂಡತಿಯಾಗಿ ಮಾಡ್ಬಿಟ್ರ ಇವಾಗ ಅನ್ಭವಿಸ್ತಿರೋಳದ್ ನಾನ್ ದೊಡ್ಡ ಮಾವ. ಆ ಲೋಪರ್ ನನ್ನ ಮಗ ಏನವ ಮಾಡ್ದ? ಅವ್ನು ತಿತ್ತಿ ಮಾಡಿ ತಿಪ್ಪೆ ಕಟ್ಟಿಲ್ಲ ಅಂದ್ರೆ ಏನು ಹೇಳು ಮತ್ತೆ ಗ್ರಾಚಾರ ಬಿಡಿಸ್ಬಿಟ್ಟನು. ಯಾಕಿದು ನನ್ನ ಸೊಸೆ ನನಗೂ ಸಾಲ್ತದಂತ ನನ್ನ ಮಗ ಪಾಪ ಅವನು ಏನು ಮಾಡಿಲ್ಲ, ಎತ್ತು ಮಾಡಿಲ್ಲ. ದುರ್ಗವ್ವ ಯಾಕೆ ಹಿಂಗೆ ಮಾತಾಡ್ತಾವಳೆ? ಇಲ್ಲಿಲ್ಲ, ದುರ್ಗವ್ವ ಏನೋ ಉಪಾಯನೇ ಮಾಡ್ತಾ ಇರಬೇಕು. ಅದಕ್ಕೆ ನೋಡು ಹಿಂಗೆಲ್ಲ ಮಾತಾಡ್ತಾವಳೆ ಅನ್ಸುತ್ತೆ. ಇಲ್ಲ ಅಂದಿದ್ರೆ ಹಿಂಗೆಲ್ಲ ಮಾತಾಡ್ತೀನಿ ಇಲ್ಲಿ ಹೆಣ್ಣು. ಏನೋ ಗೊತ್ತಿಲ್ಲ, ಉಪಾಯ ಏನೋ ಒಟ್ಟು ಮಾಡ್ತಾವಳೆ. ನಾನು ಸುಮ್ಮನೆ ಇರೋದು ಒಳ್ಳೇದು ಅನ್ಸುತ್ತೆ. ಯಾಕೆ ಇವಳು ಕಾಪಿ ಕುಡಿದ್ರೆ ಹಿಂಗ್ ನಿಂತವಳಲ್ಲ? ಲೇ ದುರ್ಗಾ, ಬಿರ್ಬಿರ್ನೆ ದೊಡ್ಡವ್ರಿಗೆ ಬಂದಡ್ಕೆ ಕಾಪಿ ಕೊಡೋದು ಬಿಟ್ಬಿಟ್ಟು ಏನವೇ ಮಾಡ್ತಿದ್ದೆ ನೀನು? ಮೊದ್ಲೇ ಅಣ್ಣ ತಂದಿರು ಸಾನೆ ಕಿತ್ತಾಡ್ಕೊಂಡು ಮುನ್ಸ್ಕೊಂಡಂಗೆ ಇರ್ತಾರೆ. ಇನ್ನು ನೀನು ಬಂದಡ್ಕೆ ಕಾಪಿ ಕೊಡೋದು ಬಿಟ್ಬಿಟ್ಟು ಏನವೇ ಮಾಡ್ತಿದ್ದಿ ಈಟತ್ತು? ನೋಡಿದ್ರೆ ದೊಡ್ಡ ಮಾವ, ನೋಡಿದ್ರ ಹಿಂಗೆ ನನಗೆ ನಾನು ಏನು ಮಾಡೋಕ್ಕಾಗ್ದೇದೋಳು. 4 ಅಕ್ಷರ ಕಲ್ತಿಲ್ಲ. ಬರೀ ಅಡುಗೆ ಮಾಡು, ಮನೇಲಿ ಪಾತ್ರೆ ತೊಳಿ, ಕಸ ಗುಡಿಸು, ಬಟ್ಟೆ ಒಗಿ, ಹಸುಗಳಿಗೆ ನೀರು ಹಾಕು, ಮೇವು ಹಾಕು, ಇವ್ರಿಗೆ ಊಟ ಕೊಡು, ತಿಂಡಿ ಕೊಡು, ಇದೆಯಾ ನಂದು. ನಾನು ಅಷ್ಟು ಮಾಡಿದ್ರು ಹಿಂಗೆ ರೋಪಾಕ ತಪ್ಪಲ್ಲ ನೋಡು ಮಾವ. ಹಿಂಗಂದ್ರೆ ಎಷ್ಟು ಬೇಜಾರಾಗಲ್ಲ ಮಾವ, ನೀವೇ ಹೇಳಿ. ಅಯ್ಯೋ ಇವಳು ಏನಪ್ಪ ಇವಳು ಹಿಂಗ್ ಮಾತಾಡ್ತಾಳಲ್ಲ? ಈ ಅಪ್ಪ ಅಂತೂ ಮೊದಲೇ ಸರಿ ಇಲ್ಲ. ಇಂಥ ಟೈಮಲ್ಲಿ ಹಿಂಗ ಮಾತಾಡೋದು ಗೊತ್ತಿಲ್ದಿರೋ ಥರ ಮಾತಾಡ್ತಾಳಲ್ಲ. ಎಲ್ಲ ಹೇಳಿ ಕಳ್ಸಿದ್ದೀನಿ, ಅಣ್ಣ ತಂದಿರು ಒಂದಾಗಬೇಕು ಕಣೆ ಅಂತ. ಇವಳು ನೋಡಿದ್ರೆ ಬೇರೆ ಥರ ಬಾಂಬ್ ಬಿಟ್ಟು ಬ್ಲಾಸ್ಟ್ ಮಾಡತ್ತಾರ ಅವಳಲ್ಲ. ಏನೋ ಕಾಣಲ್ಲಪ್ಪ, ಏನು ಮಾಡಕೊಂತವಳೋ ಏನು ಕತ್ತಿನೋ. ಏನವ ನಿನ್ನ ಮೇಲೆ ಆ ಥರ ದೌರ್ಜನ್ಯ ನಡೆಸ್ತವ್ರ ಇವರು? ಯಾಕೂಡ ಏನವ ತಾಯಿ, ನಿಮ್ಗೇನು ಇಬ್ರಿಗೂ ಸೊಟ್ಟಿಗೆ ಬುದ್ಧಿ ಬೇಡವೇ? ಅವೆಣ್ಣು ಓದಿಲ್ಲ ಬರ್ದಿಲ್ಲ ಅನ್ನೋದು ಏಂತಕ್ಕೆ ಈ ಥರ ಎಲ್ಲ ಮಾಡಿರಿ ನೀವು? ನಿಮಗೆ ಸೊಟ್ಟಕ್ಕೂ ಮಾನ ಮರ್ದಿಲ್ಲ ಬಿಡಿ ನಿಮಗೆ. ಹಂಗೆ ಅನ್ನೋರು ಅವೆಣ್ಣನ ಏಂತ ಕಟ್ಟಿದ್ರಿ ನಿನ್ನ ಮಗನ ಜೊತೆ? ಅದ್ಯಾವುದೋ ಹುಡುಗಿರ್ನ, ಬೇರೆ ಹುಡುಗಿರ್ನ ಟಸ್ಸು ಪುಸ್ಸು ಅಂತ ಮಾತಾಡ್ತಾರಲ್ಲ, ಮಿಡ್ಡಿನೋ ಚಡ್ಡಿನೋ ಹಾಕೊಂಡು ತಿರ್ಗಾಡ್ತಾರಲ್ಲ, ಅಂಥವ್ರು ತಗೊಂಬಂದು ಕಟ್ಟುವೆ. ಯಾಕೆ ನಿಮ್ಮ ಮನೇಲಿ ಕೂಲಿಗೆ ಪಾಲಿ ಮಾಡೋಕ್ಕೆ ಒಂದು ಹೆಂಗಸ್ರು ಬೇಕಾಗಿತ್ತು, ಅದಕ್ಕೆ ನಿನ್ನ ಮಗನಿಗೆ 7-4 ಗಂಟೆ ಆಗ್ತಾ ಏನೋ. ಸತ್ಯ. ಅದಕ್ಕೆ ಅಲ್ವಾ ಹಳ್ಳಿ ಜನ ಅನ್ನೋದು ಬಿಟ್ಕೊಡ್ತಾರೆ ಯಾವ್ದಾದ್ರೆ ಹೆಣ್ಮಕ್ಳನ್ನಾಗ್ಲಿ. ಇದೇ ಸಾಕು ನಿಮ್ಮಿಬ್ರಿಗೇನೆ. ನೀವಿಬ್ರು ಒಂದಾಗಕ್ಕೆ ಇದಕ್ಕಿಂತ ಬೇರೆ ದಾರಿ ಇಲ್ಲ ಅನ್ಸುತ್ತೆ. ಮಾಡ್ತೀನಿ ಇರು, ಈ ಕಾಪಿ ಕೊಡಕ್ಕೋಗಿ ಅವ್ರ ಮೈ ಮೇಲೆ ಚೆಲ್ಬಿಡ್ತೀನಿ. ಹಂಗೆ ಕೇಳಿ ದೊಡ್ಡ ಮಾವ, ಮಾತು ಸ್ವಲ್ಪನೂ ಬೈತಾ ಇರ್ತಾರೆ. ನನಗೂ ನಮ್ಮಪ್ಪ ನಮ್ಮವ್ವ ಚೆನ್ನಾಗಿ ಅವರೇ. ನನ್ನನ್ನೇನು ನೀಟಾಗಿ ನೋಡ್ಕೊಳತ್ತೀನಿ ಅನ್ನೋದು ಏನಿಲ್ಲ. ಆರಾಮಾಗೆ ಕುಂಡಿಸ್ಬಿಟ್ಟು ಎಲ್ಲ ಕೆಲಸನ ಅವರೇ ಬೇಕಾದ್ರೆ ಮಾಡ್ಕೊಂಡಿರ್ತಾರೆ. ಅಂಥದ್ರಲ್ಲಿ ನಾನು ಇವ್ರಿಗೋಸ್ಕರ ಯಾವ ಪಾಟಿ ಕೆಲಸ ಮಾಡ್ತೀನಿ ಬೆಳಗ್ಗೆಯಿಂದ ಇಲ್ಲಿವರೆಗೂ. ಹಂಗಿದ್ರು ಮಾತಾಡೋದು ನೋಡಿ ಹೆಂಗ್ ಮಾತಾಡ್ತಾರೆ. ದುರ್ಗವ್ವ, ನಿಂಗೇನು ತಲೆಗೆಲ್ಲಿ ಕೆಟ್ಟೈತೆ? ನಿನಗೆ ಇದೇ ಯಾಕೆ ಒಳ್ಳೆ ನಾಯಿ ಕಡ್ದವ್ರಿಗಿಂತ ಹೆಚ್ಚಾಗಿ ಮಾತಾಡ್ತಿದ್ಯಲ್ಲ? ನಿಂಗೇನು ತಲೆಗೆಲ್ಲಿ ಕೆಟ್ಟೈತೆ? ಕೆಟ್ಟಂತಾಯಿ ತಲೆ ಕೆಟ್ಟೈತೆ. ನಾನು ಅನ್ಕೊಂಡಿದ್ದೆ ಬಿಡು, ಆ ಹೆಣ್ಮಗಿನ ಚೆನ್ನಾಗಿ ನೋಡ್ಕೋತಾವ್ರೆ, ಎಂಥ ಒಳ್ಳೆ ಹುಡುಗಿನ ಕಟ್ಟವ್ರೆ ಅಂತ ಅನ್ಕೊಂಡೆ ನಾನು. ಕಟ್ಟವ್ರೆ, ಆದರೆ ನೀವಿಬ್ರು ಒಳ್ಳೆಯವರಲ್ಲ ಅದಂತೂ ಗೊತ್ತಾಗೋಯ್ತು ನನಗೆ. ಯಾಕೂಡ ನನ್ನ ಹೊಟ್ಟೆ ಉರ್ಸಿಯೇ? ಅಬ್ಬಾ ನೀನು ಬಾಯಿಗೆ ಇಟ್ಟಾಕವನೆ. ನೀನು ಕಲ್ತಿಲ್ಲ ನ್ಯಾಯವಾಗಿ ಬುದ್ಧಿನ, ಕಟ್ಕೊ ಬಂದವಳು ನ್ಯಾಯವಾಗಿ ಕಲ್ತಿಲ್ಲ ಬುದ್ಧಿನ. ಇವಾಗ ನೋಡಿದ್ರೆ ನಿಮ್ಮ ಮಗನಿಗೂ ಸೇರಿಸಿ ಮದುವೆ ಮಾಡಿ ಕಟ್ಕೊಂಬಂದಿರೋಳ್ಗೂ ಅವಳು ಬುದ್ಧಿ ಇದ್ರೂ, ಈ ಪಾರ್ಟಿ ಎಲ್ಲ ಕರುಣೆ ಇದ್ರೂ ನಿಮ್ಗೆ ಏನು ತಗೊಂಡು ಹೊಡಿಲಿ ಅಂತ ಒಂಚೂರು ಹೇಳಿ. ಅವೆಣ್ಣು ಮಾತಾಡಿದ್ರಲ್ಲೇ ಗೊತ್ತಾಯ್ತೈತೆ ಒಳ್ಳೆಯವಳ ಕೆಟ್ಟವಳ ಅಂತ. ಅನ್ನ ಬಂದಿದ್ದು ಇಲ್ವಂತ ಒಂದು ಅಗ್ಳು ಸಾಕು ಅಗ್ಳು ಸಾಕು ನನಗೆ ನೋಡೋಕ್ಕೆ. ನಿನ್ನ ತಲೆಗೆ ಗೊತ್ತೈತೈತೆ ಕಣಣ್ಣ. ನನ್ನ ಸೊಸೆ ಸರಿಯಾಗಿ ನಿನ್ನ ತಲೆಗೆ ಬಾಂಬ್ ಬಿಡ್ತಾವಳೆ, ಬಾಂಬ. ನಾನು ನೀನು ಒಂದಾಗಲಿ ಅಂತ. ಅದು ನಿಂಗೆ ಇನ್ನೂ ಅರ್ಥ ಆಗಿಲ್ಲ, ಟೈಮ್ ಬರ್ತದೆ ತಗೋ ಅರ್ಥ ಆಗೋಕ್ಕೆ. ಅಯ್ಯೋ ಬಿಡು. ಏನೋ ನಾವು ನಮ್ಮ ವಿಚಾರ ನಿನ್ಗ್ಯಾಕೆ? ನೀನು ಹೋಯ್ತೀನಿಂದಲ್ಲ, ಹೋಗು. ಎಲ್ಲ ಅಂದಳಿತ್ತಂದು ನೀನು. ಅಯ್ಯೋ ದೊಡ್ಡ ಬಾವ, ಬಿಟ್ಟಾಕಿ. ಇವ್ರದ್ದು ಇದ್ದಿದ್ದೆ ಬಾಳು. ತಗೊಳ್ರಿ ಕಾಪಿಯ, ನಿಮ್ಗೋಸ್ಕರ ತಗೊಬಂದಿದ್ದೀನಿ, ತಗೊಂಡ್ ಕುಡೀರಿ. ಅಯ್ಯ ತಾಯಿ, ಕಾಪಿ ಕೊಟ್ಟರು ಒಲ್ಲೆ ನಾನು. ಬ್ಯಾಡ ಸುಮ್ಕಿರು. ಯಾಕೆ ಕುಡಿಬೇಕು? ಅವ್ರ ಮನೆದ. ಅಯ್ಯೋ ದೊಡ್ಡ ಮಾವ, ಇದು ನನಗೆ ಅಂತ ಎತ್ತಿಕ್ಕಳೆ ಹಾಲು. ಈ ಮನೇಲಿ ಕೆಲಸ ಮಾಡ್ತೀನಲ್ಲ, ಅದಕ್ಕೆ ಕಷ್ಟಪಟ್ಟು ಮಾಡ್ಕೊಂಡಿರ್ತೀನಲ್ಲ, ನನಗೆ ಇಟ್ಕೊಂಡಿರ್ತೀನಲ್ಲ, ಅದ್ರದ್ದು ಇದು ಹಾಲು ಅವ್ರದ್ದೇಂದಲ್ಲ. ತಗೊಳ್ಳಿ. ಕಷ್ಟಪಡೋದಕ್ಕೆ ನನಗೆ ಅಂತ ನಾನು ಎತ್ತಿಟ್ಕೊಂಡು ಈ ಮನೆ
ಮನೇಲಿ ಏನೇನು ಬೇಕೋ ಅದನ್ನ ಮಾಡ್ಕೊಂತೀನಿ ಕಡೆ. ಅದಕ್ಕೆ ನಾನು ನನ್ನ ಭಾಗದಲ್ಲಿ ಏನೇನು ಸಿಗುತ್ತೋ ಅದರಲ್ಲೇ ನಿಮ್ಗೆ ಮಾಡ್ಕೊಡ್ತಿರೋದು. ನೋಡಿ ನಾನು ನಿಮ್ಮ ಮಗಳ ಥರ ಅಂತ ಅನ್ಕೋಬಿಡಿ. ನೋಡಿ ಹೆಂಗೋ ಹಿಂಗೆ ಬಂದಿದ್ದೀರಾ, ಏನೋ ಒಂದು ನ್ಯಾಯ ಪಂಚಾಯತಿ ಮಾಡ್ಬಿಟ್ಟು ಹೋಗ್ಬೇಕಿತ್ತು ನೀವು, ಹಿಂಗೆ ಹೋಗ್ಬಾರ್ದಿತ್ತು ದೊಡ್ಡ ಮಾವ ನೀವು. ಅಯ್ಯೋ ರಾಮ, ಇವಳಿಗೆ ತಿಕ್ಕಳದು. ನಾವೇ ಅವತ್ತಿಂದ ಇವಳಿಗೆ ಸಪ್ರೇಟಾಗಿ ಅಡುಗೆ ಪಡಿಗೆ ಎಲ್ಲ ಮಾಡಕ್ ಬಿಟ್ಟಿದ್ವಿ. ಏನೇನು ಮಾತಾಡ್ತಾವಳಲ್ಲ ರೀ? ಏನ್ರಿ ನಿಮ್ಮ ಸೊಸೆಗೆ ತಲೆಗಿರಿ ಕೆಟ್ಟೈತೆ ಹಿಂಗೆ? ಏನೇನು ಮಾತಾಡ್ತಾವಳೆ ಹುಚ್ಚಿ ಥರ? ಅವಳೆಲ್ಲ ಕಣೆ ಹುಚ್ಚಿ, ನೀ ಹುಚ್ಚಿ. ಹಾಂ, ಅವಳು ನನ್ನನ್ನು ಅಣ್ಣನು ಒಂದು ಮಾಡೋಕ್ಕೆ ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ತಾವಳೆ. ಅರ್ಥ ಮಾಡ್ಕೊ, ಬಡ್ಡೆತ್ತದೆ ಓ ಹಂಗ ತಾಯಿ. ಅದ್ಯಾಕವ ಬೇಜಾರು ಮಾಡ್ಕೊಂಡಿ ನೀನು? ನಮ್ಮೂರಲ್ಲಿ ನಾನು ಹೇಳಿದ್ದೆ ತೀರ್ಮಾನ, ಹೇಳಿದ್ದೆ ಶಾಸನ. ನೀನೇನು ತಲೆ ಕೆಡ್ಸ್ಕೊಬಿಡೋಣ ತಾಯಿ. ಅದರಲ್ಲಿ ನಮ್ಮ ಮನೇಲಿ ಈ ಥರ ಒಂದು ಹೆಣ್ಣಿಗೆ ಈ ಪಾರ್ಟಿ ದೌರ್ಜನ್ಯ ನಡೀತೈತೆ ಅಂದರೆ ಬುಟ್ಟೆನೇನವ ತಾಯಿ. ನಾನು ಬುಡುಕಿಲ್ಲ ನೋಡು. ಈ ನನ್ನ ಮಗನಿಗೆ ನಾನು ಬುದ್ಧಿ ಕಲಿಸ್ಬಿಟ್ಟಿಯೇ ಹೋಗೋದು. ಮಾವ ದಿಟ ಹೇಳ್ತಿದ್ದೀರಾ ನೀವು? ದಿಟ್ಟದ ಮೇಲೆ ಕಣವ, ನಿನ್ನಣಗೂ ಇದ್ಬಿಟ್ಟು ನಿಂಗೆ ನ್ಯಾಯ ತೀರ್ಮಾನ ಮಾಡ್ತೀನಿ. ಇವನ ಮಗ ಅವನಲ್ಲ, ಇವನು ಅಲ್ಕಟ್ ನನ್ನ ಮಗ, ಅವನು ಕರೆಸ್ತೀನಿ. ಇವತ್ತು ಆಗಿದ್ದಾಗೈತಿದೆ. ನನ್ನ ಹೆಂಡತಿ ಒಂದು ಹೇಳ್ಕೊತೀನಿ ನಾನು. ನೀನೇನು ತಲೆ ಕೆಡಿಸ್ಕೊಬಿಡ, ನೀನಿಗೆ ನ್ಯಾಯ ಕೊಡಿಸ್ಬಿಟ್ಟೆ ನಾನು ಹೋಗೋದು ಕಣ್ತಾಯಿ. ಬಾ 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 ಥೋ ನಿನ್ನ ಜನ್ಮಕ್ಕೆ. ಯಾಕೂಡ ನೀನು ಏನೋ ಅಂದ್ಕೊಂಡಿದ್ದೆ ಕಣ್ಲ ಏನೋ ಅಂದ್ಕೊಂಡಿದ್ದೆ ನೀನು ನಾನು ಅಂದ್ಕೊಂಡಂಗಿಲ್ಲಕಲ್ಲ. ನಾನು ಬಂದಲ್ಲ ಸರಿಯಾದ ಟೈಮ್ಗೆ ಬಂದಿದ್ದೀನಿ ಕಲ. ದೇವರು ಅದಕ್ಕೆ ಅನ್ಸುತ್ತೆ ಹಿಂಗೆ ಕಳಿಸಿರೋದು ನನ್ನನ್ನು. ಸದ್ಯ ಕಾಪಿ ಉಳಿತು. ಕಾಪಿ ಇಲ್ಲಾಂದ್ರೆ ಚೆಲ್ಬಿಡ್ತಿದ್ದೆ ನಾನು ನೋಡು. ಕರೀಲ ನಿನ್ನ ಮಗನ, ಅವನಿಗಾಯ್ತೆ. ಅವನಿಗೆ ಬುದ್ಧಿ ಕಲಿಸ್ಬಿಟ್ಟೆ ನಾನು ಹೋಗೋದು. ಜೊತೆಗೆ ನಿನಗೂ ನಿನ್ನ ಹೆಂಡತಿಗೂ 3 ಜನನೂ ಬಿಡುದಿಲ್ಲ ನಾನು. ಮುಂದುವರಿಯುತ್ತದೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.